ನೇಮಕಾತಿ ವಯೋಮಿತಿಯನ್ನು ಸಡಿಲಿಸಬೇಕು ಎಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಆಗ್ರಹಿಸಿದೆ. ಪೊಲೀಸ್ ಪೇದೆ ಹುದ್ದೆಗೆ ಸಂಬಂಧಿಸಿದ ವಯೋಮಿತಿಯನ್ನು 18 ವರ್ಷಕ್ಕೆ ಇಳಿಸುವುದು ಹಾಗೂ ಸಾಮಾನ್ಯ ವರ್ಗದವರ ಗರಿಷ್ಠ ವಯೋಮಿತಿಯನ್ನು 25ರಿಂದ 30 ವರ್ಷಕ್ಕೆ ಹಾಗೂ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪಂಗಡ ಸಮುದಾಯದವರ ಗರಿಷ್ಠ ವಯೋಮಿತಿಯನ್ನು 27ರಿಂದ 33 ವರ್ಷಕ್ಕೆ ಹೆಚ್ಚಿಸಬೇಕು ಎಂದು ಎಸ್ಎಫ್ಐ ಆಗ್ರಹಿಸಿದೆ. ನಮಸ್ತೆ ಎಲ್ಲರಿಗೂ ಕೂಡ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಭಾರತ ವಿದ್ಯಾರ್ಥಿ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಮಾತನಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತಂದರೆ, ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿ ಆಗಿರ್ಬೋದು, ಪೊಲೀಸ್ ಇಲಾಖೆಯ ನೇಮಕಾತಿಗಳು ಈ ದಿನ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಕಳೆದ 5 ವರ್ಷಗಳಿಂದನೂ ಕೂಡ ಸರಿಯಾದ ನೇಮಕಾತಿಗಳಾಗ್ತಾ ಇಲ್ಲ. 2019 ಕರೋನಾ ಬಂದು ತವಿಂದನೂ ಕೂಡ ಕರೋನಾ ಹೆಸರು ಹೇಳ್ಕೊಂಡು ನೇಮಕಾತಿಗಳಾಗಿಲ್ಲ. ಅದಾದಮೇಲೆ 2021ರಲ್ಲಿ PSI ನೇಮಕಾತಿ ಒಂದು ನೋಟಿಫಿಕೇಷನ್ ಬಂದಿತ್ತು. ಅದರಲ್ಲೂ ಕೂಡ ಹಗರಣಗಳಾಗಿ ನ್ಯಾಯಾಲಯಕ್ಕೆ ಹೋಗಿ ಈ ರೀತಿ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು. ಅದೇ ರೀತಿ ಈಗ ಒಳ ಮೀಸಲಾತಿ ಹೆಸರಿನಲ್ಲೂ ಕೂಡ ಇವಾಗ ಕಳೆದ ವರ್ಷದಿಂದ ಯಾವುದೇ ಸರ್ಕಾರಿ ನೇಮಕಾತಿಗಳಾಗಲಿಲ್ಲ. ಈ ಒಂದು ಕಾರಣದಿಂದಾಗಿ ಇವತ್ತು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಾವಿರಾರು ಹುದ್ದೆಗಳು ಇವತ್ತು ಖಾಲಿ ಇದ್ದಾವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿರೋ ಪ್ರಕಾರ 8,000 ಪೊಲೀಸ್ ಪೇದೆಗಳ ಹುದ್ದೆಗಳು ಖಾಲಿ ಇದ್ದಾವೆ. ಇದನ್ನು ಸರಿಯಾದ ರೀತಿ ಇವತ್ತು ಸರ್ಕಾರ ನೇಮಕಾತಿಯನ್ನು ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಈ 5 ವರ್ಷ ಏನು ನೇಮಕಾತಿಯನ್ನು ಮಾಡ್ಕೊಂಡಿಲ್ವೋ ಇದರಿಂದ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಏನು ಪರೀಕ್ಷೆಗೆ ಏನು ತಯಾರಾಗ್ತಾ ಇದ್ರೋ ಆ ಪರೀಕ್ಷೆಗೆ ತಯಾರಾದಂಥ ವಿದ್ಯಾರ್ಥಿಗಳ ಏಜ್ ಇವತ್ತು ಮುಗಿತಾ ಬರ್ತಾ ಇದೆ. ಸರ್ಕಾರಗಳು ಇನ್ನೂ ಕೂಡ ಇವತ್ತು ನೇಮಕಾತಿಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಪ್ರಸ್ತುತ ಏನಿದೆ ಅಂತಂದರೆ, ಕನಿಷ್ಠ 19 ವರ್ಷ ಜನರಲ್ ಸ್ಟೂಡೆಂಟ್ಸ್ಗಳಾಗಿದ್ದಾರೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 25 ವರ್ಷ ಇದೆ. OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟದ ಪಂಗಡದ ಹಿಂದುಳಿದ ವಿದ್ಯಾರ್ಥಿಗಳಿಗೆ 27 ಏಜ್ ಇದೆ. ಸೊ ಈ ಕಳೆದ ಒಂದು 4-5 ವರ್ಷದಿಂದ ಏನು ನೇಮಕಾತಿ ಆಗಿಲ್ವೋ ಇದರ ಪರಿಣಾಮವಾಗಿ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರೇನಾಗ್ತಾಯಿದ್ರು, ಅವ್ರಿಗೆ ಏನು ಜೀವನ ಏನು ಅನ್ನುವಂಥದ್ದು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ನಾವು ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಏಜ್ ಲಿಮಿಟ್ ಏನಿದೆ, ಕನಿಷ್ಠ 19 ಏನಿದೆ ಅದನ್ನು 18ಕ್ಕೆ ಇಳಿಸ್ಬೇಕು. ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗಿರುವಂಥ 25 ಏಜ್ ಲಿಮಿಟ್ ಏನಿದೆ ಅದನ್ನು ನೀವು 30ಕ್ಕೆ ಹೆಚ್ಚಳವನ್ನು ಮಾಡಬೇಕು. ಅದೇ ರೀತಿ 27 ಪರಿಶಿಷ್ಟ ಜಾತಿ ಆಗಿರ್ಬೋದು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಏಜ್ ಲಿಮಿಟ್ ಇದೆ ಇದು 32ಅನ್ನು ಇವತ್ತು ಸರ್ಕಾರ ಮಾಡಬೇಕಾಗ್ತದೆ. ಇದು ವಿದ್ಯಾರ್ಥಿಗಳ ಒತ್ತಡವಿದೆ. ಆದ್ದರಿಂದ ಇವತ್ತು ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಮಾಡಬೇಕು. ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರು 2022ರಲ್ಲಿ ಬೊಮ್ಮಾಯಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ವಿದ್ಯಾರ್ಥಿಗಳಿಗೆ ನೇಮಕಾತಿಗಳು ಸರಿಯಾಗಿ ಆಗ್ತಾ ಇಲ್ಲ, ನೀವು ಏಜನ್ನು ರಿಲ್ಯಾಕ್ಸೇಷನ್ ಮಾಡಬೇಕು, ಅಂದರೆ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಬೊಮ್ಮಾಯಿ ಅವ್ರಿಗೆ ಪತ್ರ ಬರೆದಿರ್ತಾರೆ. ಇವಾಗ ಅದೇ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ. ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಆದ್ದರಿಂದ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡವನ್ನು ಹಾಕ್ತಾ ಇರೋದು, ಮನವಿಯನ್ನು ಮಾಡ್ತಾ ಇರೋದು ಏನು ಅಂತಂದರೆ, ಏನು ಈ ಏಜ್ ಏನಿದೆ ಇದನ್ನು ಈ ಹಿಂದೆ ಹೇಳಿದಂತೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 30 ವರ್ಷ, ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟದ ಪಂಗಡ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳಿಗೆ 33 ವರ್ಷ ಒಂದು ಹೆಚ್ಚಳವನ್ನು ಮಾಡಬೇಕು. ಇದನ್ನು ಇವತ್ತು ನಿನ್ನೆ ಮೊನ್ನೆ ಎತ್ತಿರುವಂಥ ಡಿಮ್ಯಾಂಡ್ ಏನಲ್ಲ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಈ ಹಿಂದೆಯೂ ಕೂಡ ಇದ್ರ ವಿರುದ್ಧ ಧ್ವನಿಯನ್ನು ಎತ್ತಿತ್ತು ಅನ್ನುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇದನ್ನು ಇವಾಗ ತುರ್ತಾಗಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಈಗ ಮೊನ್ನೆ ಮಾಡ್ಬೋದು, ಕ್ಯಾಬಿನೆಟ್ ಸಭೆ ಇತ್ತು. ಆದರೆ ಬಿಹಾರ ಚುನಾವಣೆ ಹೆಸರಿನಲ್ಲಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಮುಂದಾಕಿದ್ದೀರಿ. ಇವತ್ತು ಸರ್ಕಾರಗಳು ಇವತ್ತು ಜನಪರವಾಗಿ ಕಾನೂನುಗಳನ್ನು ತಗೊಬಂದು ಜನರಿಗೆ ಏನು ಆಗ್ತಾಯಿದೆ, ಸಮಸ್ಯೆ ಆಗ್ತಾಯಿದೆ, ಪರಿಹಾರ ಕಂಡುಹಿಡಿಯುವಂಥ ಕೆಲಸಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಗಳು ಬರುವಂಥ ಎಲ್ಲ ಚುನಾವಣೆಗಳು, ಕೆಲವೊಂದು ಸಲ ಚುನಾವಣೆ ಆಮೇಲೆ ರಿಸಲ್ಟು, ಈ ರೀತಿ ಸಮಯವನ್ನು ಅರ್ಥ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಏನು ಇವಾಗ ನೇಮಕಾತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಹುದ್ದೆಗೆ ಪೇದೆಗಳಾಗಿರ್ಬೋದು, ಅದೇ ರೀತಿ ನಗರ ಸಶಸ್ತ್ರ ಮೀಸಲು ಪಡೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ KSRP ಆಗಿರ್ಬೋದು, ನಾಗರಿಕ ವಿಭಾಗದ ಪೊಲೀಸ್ ಪೇದೆ ನೇಮಕಾತಿ ಆಗಿರ್ಬೋದು, ಈ ರೀತಿ ಎಲ್ಲ ನೇಮಕಾತಿಗಳನ್ನು ಇವತ್ತು ರಾಜ್ಯ ಸರ್ಕಾರ ನೇಮಕಾತಿಯನ್ನು ಮಾಡ್ಕೋಬೇಕು. ಅದೇ ರೀತಿ ರಾಜ್ಯದಲ್ಲಿ ಖಾಲಿ ಇರುವಂಥ ಎಲ್ಲ ಸರ್ಕಾರಿ ಹುದ್ದೆಗಳನ್ನು ಸರ್ಕಾರ ಕೂಡಲೇ ನೇಮಕಾತಿಯನ್ನು ಮಾಡ್ಕೋಬೇಕು. ಅತಿಥಿ ಉಪನ್ಯಾಸಕರ ನೇಮಕಾತಿಗಳಾಗಿಲ್ಲ. ಹಲವಾರು ಇಲಾಖೆಗಳಲ್ಲಿ ಖಾಲಿ ಉದ್ಯೋಗಗಳಿದ್ದಾವೆ. ಇವತ್ತು ವಿದ್ಯಾರ್ಥಿಗಳು ರಸ್ತೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ಆಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ನಿರುದ್ಯೋಗದ ಪ್ರಮಾಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಇದರಿಂದ ರಾಜ್ಯದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್
ಇವತ್ತು ಮಾನ್ಯ ಸಿದ್ದರಾಮಯ್ಯವರ ಕಚೇರಿಗೆ ಭೇಟಿ ನೀಡಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ, ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಈ ಒಂದು ಮನವಿಗೆ ಇವತ್ತು ಸರ್ಕಾರ ಸ್ಪಂದಿಸಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ.